ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವಿವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಫ್ಯಾಮಿಲಿ ಸಮೇತ ಮಂಗಳೂರಿಗೆ ಹೊರಟಿದ್ದೀವಿ. ಟೈಮ್ ಬಂದು ಈಗ 5 o'clock ಹತ್ರ ಆಗಿದೆ. ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಇವಳೆ ನನ್ನ ತಂಗಿ. ಹಾಯ್ ಮಾಡಿಬಿಡ್ದಡ್ಯಾ. ಬನ್ನಿ ನಮ್ಮ ಜರ್ನಿನ ಈಗ ಸ್ಟಾರ್ಟ್ ಮಾಡೋಣ. ಆಟೋದಲ್ಲಿ ಆಂಟಿ ಮನೆಯಿಂದ ನಾವು ಬಸ್ ಸ್ಟ್ಯಾಂಡ್ ಗಂಟ ಹೋಗಬೇಕು. ಹಾಗೆ ಆಟೋ ನೆನ್ನೆ ನೈಟೇ ನಾವು ಹೇಳಿಬಿಟ್ಟಿದ್ವಿ ಬರಲಿಕ್ಕೆ, ಹಾಗೆ ಬಂದಿದ್ದಾರೆ. ಈಗ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾಯಿದ್ದೀವಿ. ಆಲ್ರೆಡಿ ಒಂದು ಟ್ರಿಪ್ ಹೋಗಿದ್ದಾರೆ. ಇದು ನಾವು 2ನೇ ಸಲಕ್ಕೆ ಹೋಗ್ತಾಯಿದ್ದೀವಿ. ನೋಡಿ, ಇನ್ನೂ ಕತ್ಲೇನೇ ಇದೆ, ಅಷ್ಟೇನು ಬೆಳಕಿನ್ನೂ ಆಗಿಲ್ಲ. ಟೈಮ್ ಬಂದು ಈಗ 5:15 ಹತ್ರ. ನೋಡಿ, ಎಲ್ಲ ಇಷ್ಟೊತ್ತಿಗಾಗಲೇ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ದೀವಿ. ಮಕ್ಕಳು ಬ್ಯಾಗ್ ಎಲ್ಲ ತಗೊಂಡು ಎಲ್ಲ ಹೊರಟಿದ್ದೀವಿ. ಇನ್ನೇನು ಬಸ್ ಬರುತ್ತೆ 5:30ಗೆ, ಹಂಗೆ ಬಸ್ ಹತ್ಕೋಬೇಕು. ಇವರೆಲ್ಲ ಈ ಕಡೆ ನಿಂತಿರೋರೆಲ್ಲ ಮಂಗಳೂರಿಗೆ ಹೋಗೋರೆ ಅಂತೆ. ನನಗೂ ಗೊತ್ತಿರಲಿಲ್ಲ, ಆಮೇಲಿಂದ ಗೊತ್ತಾಯಿತು. ಇಷ್ಟು ಜನನು ಅದೊಂದು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಮಂಗಳೂರಿಗೆ ಹೋಗುವಂಥ ಫಸ್ಟ್ ಬಸ್ಸು ಎಷ್ಟೊತ್ತಿಗಿದೆ ಅಂದರೆ 5:15ಗೆ ಇದೆ. ಯಾಕಂದರೆ ನಾವು ಹೋಗಿದ್ವಲ್ಲ, ಹಾಗೆ ನಮಗೆ ಗೊತ್ತಿದೆ. ನೋಡಿ, ಮಕ್ಕಳು ಹೀಗೆ ನನ್ನ ಮಗನ ನಮ್ಮಮ್ಮ ಎತ್ಕೊಂಡಿದ್ದಾರೆ. ಬಸ್ ಆಲ್ರೆಡಿ ಬಂತು. ಹಾಗೆಲ್ಲ ಬಸ್ ಹತ್ತಲಿಕ್ಕೆ ಮುಂದೆ ಹೋಗ್ತಾಯಿದ್ದೀವಿ. ಬಸ್ ಬಂತು. ಮಂಗೆ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ನಾನು, ನನ್ನ ಮಗ, ಎಮ್ಮಿ, ನಾವು 3 ಜನ ಒಂದು ಸೀಟಲ್ಲಿ ಕೂತಿದ್ದೀವಿ. ಎಲ್ಲೆಲ್ಲಿ ಸೀಟ್ ಸಿಕ್ತೋ ಎಲ್ಲ ಅಲ್ಲಲ್ಲೇ ಕೂತಿದ್ವಿ. ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಾ ಇರುವಂಥದ್ದು. ನೋಡೋಣ, ಇದು ಒಂದು ಎಕ್ಸ್ಪೀರಿಯನ್ಸ್ ಆಗಲಿ. ಯಾವತ್ತು ಎಲ್ಲಾದರೂ ಹೋಗುವಾಗ ಗಾಡಿಲೇ ಓಡಾಡಿ ಅಭ್ಯಾಸ. ಫಸ್ಟ್ ಟೈಮ್ ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಬಸ್ಸು ಫ್ರೀ ಇತ್ತಲ್ವ, ಹಾಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಟೈಮು 5:15 ಕಳೆದಿದೆ. ಹೀಗೆ ನನ್ನ ಮಗ ಕೂತಿದ್ದಾನೆ. ಇದೇ ನಾನು ಯೋಚನೆ ಮಾಡ್ತಾಯಿದ್ದೆ, ಬೇರೆ ಟೈಮಲ್ಲೆಲ್ಲ ಮಕ್ಕಳನ್ನ ಎದ್ದೇಳಿ ಓದಿ ಅಂತ ಏನಾದರೂ ಅಂದರೆ, ಇಷ್ಟು ಬೇಗ ನಮ್ಮ ಮಕ್ಕಳಂತೂ ನಮ್ಮ ಮನೇಲಿ ಯಾರೂ ಎದ್ದೇಳಲ್ಲ. ಅದೇ ಎಲ್ಲಾದರೆ ಹೋಗೋದು ಅಂದಾಗ ಎಷ್ಟು ಬೇಗ ಇದು ರೆಡಿಯಾಗಿರ್ತಾರೆ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಇದು ನಾವು ಟೋಲ್ ಗೇಟ್ ಅಂತ ಹೇಳ್ತೀವಿ, ಅಲ್ಲಿ ಮಡಿಕೇರಿ, ಅಲ್ಲೇ ಹೋಗ್ತಾಯಿದ್ವಿ. ನೋಡಿ, ಇಷ್ಟೊತ್ತಿಗಾಗಲೇ ಎಷ್ಟು ವೆಹಿಕಲ್ಸ್ ಓಡಾಡ್ತಾ ಇದೆ ಅಂದರೆ ಹಾಲಿನ ಗಾಡಿಗಳು, ಆಮೇಲಿಂದ ಸೊಪ್ಪು ಮಾರುವಂಥವರೆಲ್ಲ ಅಷ್ಟೊತ್ತಿಗಾಗಲೇ ಬಂದಿರ್ತಾರೆ. ಇಲ್ಲಿ ನಾವು ಮುಂದೆ ಹೋಗ್ತಾ ಹಾಗೆ ನೋಡ್ಕೊಂಡು ಹೋಗ್ತಿದ್ದೆ. ಆಗ ಒಂದು 6:30 ಅಷ್ಟೊತ್ತಿಗಾಗಲೇ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗಿಬಿಡ್ತು. ಇಲ್ಲಿ ಹೋಗ್ತಾ ಈ ಥರ ರಬ್ಬರ್ ಪ್ಲ್ಯಾಂಟೇಷನ್ ನೋಡಿದೆ ನಾನು. ನೋಡಿ ಯಾವ ಥರ ಇದೆ, ನಿಮಗೂ ತೋರಿಸೋಣ ಅಂತ. ಎಲ್ಲ ಕಡೆ ಈ ಥರ ರಬ್ಬರ್ ಮರಗಳಿಗೆ ಈ ಥರ ಪ್ಲಾಸ್ಟಿಕ್ ಕಟ್ಟಿದ್ದಾರೆ. ಅಂದರೆ ಅದರಿಂದ ಬಿದ್ದ ನೀರಿಂದ ಅವರು ರಬ್ಬರ್ನ ತಯಾರು ಮಾಡ್ತಾರೆ. ಬಸ್ಸಲ್ಲಿ ಹೋಗ್ತಾ ನನ್ನ ಪಕ್ಕ ಅಂತೂ ಎಮ್ಮಿ ಪಾಪ ಒಳ್ಳೆ ನಿದ್ದೆ ಮಾಡಿದ್ಲು. ನಾನು ಅವಳನ್ನ ಇಟ್ಕೊಂಡಿದ್ದೀನಿ, ಯಾಕಂದರೆ ಘಾಟ್ ಸೆಕ್ಷನ್ ಅಲ್ವಾ, ಟರ್ನ್ ಎಲ್ಲ ಬರುವಾಗ. ಇದೊಂದು ವ್ಯೂ ಪಾಯಿಂಟ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಟ್ರಾವೆಲ್ ಮಾಡುವಾಗ ನಾನು ತುಂಬ ಎಂಜಾಯ್ ಮಾಡಿದೆ ಈ ಪ್ಲೇಸ್ನ ನೋಡಿಕೊಂಡು. ಹತ್ತು ಗಂಟೆಗೆಲ್ಲ ನಾವು ಮಂಗಳೂರು ರೀಚ್ ಆಗಿದ್ವಿ. ಬಸ್ ಎಳ್ಕೊಂಡು ನಾಷ್ಟ ಮಾಡೋಕ್ಕೆ ಅಂತ ಹೋಗ್ತಾಯಿದ್ವಿ. ನಾವು ಮನೆಯಿಂದ ಏನು ಟಿಫನ್ ಏನು ತಿಂದಿರಲಿಲ್ಲ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಹೊರಟಿದ್ದಿದ್ದಲ್ವ, ಅದರಿಂದ ಹೋಗ್ತಾಯಿದ್ದೀವಿ. ಇಲ್ಲೇ ಒಂದಲ್ಲಿ ಒಂದು ಹೋಟ್ಲಿತ್ತು ಲೋಕಲಲ್ಲಿ, ಅಲ್ಲಿ ಹೋದ್ವಿ ನಾಷ್ಟ ಮಾಡೋಕ್ಕೆ ಅಂತ. ಟಿಫನ್ ಮಾತ್ರ ಒಂಚೂರು ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್, ತುಂಬ ಬೇಜಾರಾಯಿತು. ಒಂಚೂರು ಅಂದರೆ ಏನೂ ಚೆನ್ನಾಗಿರಲಿಲ್ಲ. ಇನ್ನೇನು ಮಾಡೋದು, ಗೊತ್ತಿಲ್ಲದಿರೋ ಕಡೆ ಹೋದಾಗೆಲ್ಲ ಇದೇ ಥರ ಏನಾದರೂ ಒಂದು ಅನುಭವ ಆಗ್ತಾ ಇರ್ತದೆ. ಹಾಗೆ ನಾಷ್ಟನೂ ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ಲೋಕಲ್ ಬಸ್ ಇಟ್ಕೊಂಡು ಹೋದ್ವಿ. ಬಸ್ಸಲ್ಲಿ ಮಾತ್ರ ಜನನೇ ಇರಲಿಲ್ಲ. ಅದೇ ನಮ್ಮ ಕಡೆ ಆಗಿದ್ರೆ ಮಾತ್ರ ಬಸ್ಸು ತುಂಬ ರಶ್ ಇರುತ್ತೆ. ಇಲ್ಲಿ ಮಂಗಳೂರಲ್ಲಿ ಜನಗಳು ಮಾತ್ರ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಗೊತ್ತಿಲ್ಲದೋದ್ರೆ ಏನಾದರೂ ಒಂದು ಹೆಲ್ಪ್ ಮಾಡುವಂಥದ್ದು, ಅಥವಾ ಹಿಂಗಲ್ಲ ಹಿಂಗೆ ಹೋಗಿ ಅಂತ ಹೇಳೋದ್ರಲ್ಲಿ ನನಗೆ ಮಂಗಳೂರಿಗೆ ಹೋಗಿ ತುಂಬ ಖುಷಿಯಾಗೋಯಿತು ಮಾತ್ರ. ಹಾಗೆ ನಾವು ಇಳಿಬೇಕಾದಂಥ ಸ್ಟಾಪ್ ಬಂತು. ಇಲ್ಲಿ ನಾವು ಪಣಂಬೂರು ಬೀಚ್ಗೆ ಹೊರಟಿರುವಂಥದ್ದು, ಅದೇ ರೂಟಲ್ಲಿ ಹೋಗ್ತಾಯಿದ್ದೀವಿ.
1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ. ಈಗ ತಾನೇ ಇದು ಬೀಚ್ ಹತ್ರ ಬರಲಿಕ್ಕೆ ಇನ್ನೂ ಹೋಗಲಿಕ್ಕೆ 1 ಗಂಟೆ. ಎಷ್ಟು ಆಂಟಿ? 1 ಕಿಲೋಮೀಟ್ರ್ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಬೆಟಾಲಿಯನ್ಸ್ ಜೊತೆ ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗ್ತಾ ಇದ್ದೀವಿ ನಡ್ಕೊಂಡು. ಆಟೋ ಇರಲಿಲ್ಲ ಫ್ರೆಂಡ್ಸಲ್ಲಿ, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೇನು ಬಿಸಿಲಿಲ್ಲ, ಮೋಡ ಮುಚ್ಚಿದಾಗೇ ಇದೆ. ನಡ್ಕೊಂಡು ಹೋಗಿ ಇನ್ನು ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ದೂರ 1 ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಬಂದರು, ಏನೂ ನಮಗೆ ಗೊತ್ತೇ ಆಗಲಿಲ್ಲ. ಫೋಟೋಸ್ ಎಲ್ಲ ತಗೊಂಡು ನಡ್ಕೊಂಡು ಬಂದ್ವಿ. ಬೀಚ್ ಹತ್ರ ರೀಚ್ ಆಗಿದ್ದೀವಿ. ತುಂಬ ಖುಷಿ ಆಯಿತು. ನಾನಂತೂ ಫಸ್ಟ್ ಟೈಮ್ ಬೀಚ್ಗೆ ಹೋಗ್ತಾ ಇರೋದು. ಹಾಗೆ ನನ್ನ ಮಗನಿಗೆ ಕ್ಯಾಪ್ ತಗೊಂಡೆ, ಆಮೇಲೆ ಅವನಿಗೊಂದು ಶೂ ಬೇಕಾಗಿತ್ತು, ಅದು ತೊಗೊಂಡು ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಫುಲ್ ಎಂಜಾಯ್ಮೆಂಟ್. ನಾವು ಪರ್ಚೇಸಿಂಗ್ ಮುಗಿಸ್ಕೊಂಡು ಬರೋದ್ರೊಳಗೆ ಇವರೆಲ್ಲ ಆಲ್ರೆಡಿ ಬೀಚಿಗೆ ಇಳಿದಿದ್ರು. ಹಾಗೆ ಬೀಚಲ್ಲಿ ಆಟ ಆಡ್ತಾ ಇದ್ದಾರೆ. ನೋಡಿ ಏನು ಖುಷಿ ಅಂದರೆ ನಮ್ಮ ತಾತ ಕೈಕಾಲು ತೊಳ್ಕೊಂಡ್ಬಿಡ್ತಾ ಇದ್ದಾರೆ. ತುಂಬ ಮಾತ್ರ ಇದೆಲ್ಲ ತುಂಬ ಒಂಥರ ಮೆಮೊರೀಸ್. ಫ್ಯಾಮಿಲಿ ಟೈಮ್ ನಾವು ಎಷ್ಟು ಕಳಿತೀವಿ ಅದಷ್ಟು ಮೆಮೊರಿಲಿ ಇದು ಉಳ್ಕೊಬಿಡುತ್ತೆ. ನಾವಂತೂ ಈ ಥರ ಎಲ್ಲ ಹೋಗೋದು ತುಂಬ ಕಡಿಮೆ. ಮಕ್ಕಳು ಚಿಕ್ಕವರಿದ್ದರು, ಇಲ್ಲ ದೊಡ್ಡವರಾಗಲಿ ಅಂದ್ಕೊಂಡು 2-3 ವರ್ಷದಿಂದ ಪೆಂಡಿಂಗ್ ಇಟ್ಟು ಇವಾಗ ಬಂದಿರುವಂಥದ್ದು ಬೀಚ್ ನೋಡೋಕ್ಕೆ. ಇವರೆಲ್ಲ ಸುಮಾರು ಜನ ಇದರಲ್ಲಿ ಹೋಗಿರೋರು ಇದ್ದಾರೆ. ಆದರೆ ನಾನು ನಮ್ಮ ಅತ್ತೆ ಅಂತೂ ಫಸ್ಟ್ ಟೈಮ್ ಕಾಣುತ್ತೆ. ನಾನು ಫಸ್ಟ್ ಟೈಮೇ ನನ್ನ ಸ್ಕೂಲ್ ಡೇಸಲ್ಲಿ ಕೂಡ, ಕಾಲೇಜ್ ಡೇಸಲ್ಲಿ ಕೂಡ ಬೀಚ್ಗೆಲ್ಲ ಬಂದಿದ್ದು ನನಗೆ ಯೋಚನೆ ಇಲ್ಲ. ಹಾಗೆ ಅಲ್ಲಲ್ಲೇ ಒಂದೊಂದು 2 ಫೋಟೋಸ್ ತಗೊಂಡಿದ್ದೀವಿ. ತುಂಬ ಎಂಜಾಯ್ ಮಾಡಿದ್ವಿ. ಎಂಜಾಯ್ ಮಾಡಿ ಮಧ್ಯದಲ್ಲಿ ಮಾತ್ರ ವೀಡಿಯೋಸ್ ಮಾಡೋದೇ ನಾನು ಮರೆತುಬಿಟ್ಟಿದ್ದೆ. ಯಾಕಂದರೆ ಫ್ಯಾಮಿಲಿ ಟೈಮ್ ಕಳೆಯೋದೇ ಅಪರೂಪ ಅಲ್ವಾ. ಚೆನ್ನಾಗಿ ಎಂಜಾಯ್ ಮಾಡ್ಕೋಬೇಕು ಅಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ನಾನಂತೂ. ಆಟ ಆಡ್ತಿದ್ದಾರೆ. ಅಯ್ಯೋ ನಮ್ಮ ಅತ್ತೆ ಅಂತೂ ತುಂಬ ಎಂಜಾಯ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಅಂಕಲ್ ನೀರಿಗೆ ಇಳಿದಿಲ್ಲ. ನಮ್ಮ ಆಂಟಿ ಇಳ್ಕೊಬರೋಣ ಅಂತ ಎಷ್ಟೇ ಟ್ರೈ ಮಾಡಿದ್ರು ಅಂಕಲ್ನ ಬನ್ನಿ ಅಂದರೆ ಬರ್ತಾಯಿಲ್ಲ. ಅಂಕಲ್ ನಾನು ಬರಲ್ಲ ಅಂತ ಸೈಡಲ್ಲಿ ನಿಂತಿದ್ರು. ಹಾಗೆ ಎಲ್ಲ ಅಲ್ಲಿ ಸೇಫ್ಟಿ ಮೆಜರ್ಗೋಸ್ಕರ ಅಲ್ಲಿ ನೀರು ಒಳಗಡೆ ಒಂದು ಹಗ್ಗ ಕಟ್ಟಿದ್ದಾರೆ. ಅಂದರೆ ಅದರಿಂದ ಆಚೆಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಹಾಗೆ ಅದನ್ನ ನೋಡ್ಕೊಂಡು ಅದ್ರ ಒಳಗೇ ನಾವು ಆಟ ಆಡಬೇಕು. ಅದರಿಂದ ಆ ಕಡೆ ಹೋಗೋಂಗಿಲ್ಲ, ಯಾಕಂದರೆ ಡೀಪ್ ಪ್ಲೇಸ್ ಇರ್ಬೋದು. ಅದಕ್ಕೋಸ್ಕರ ಯಾವುದೇ ಆ್ಯಕ್ಟಿವಿಟೀಸ್ ಆಗಲಿ ನಾವು ಓದೋಂಥ ಟೈಮಲ್ಲಿ ಏನಿಲ್ಲ. ಹಾಗೆ ಜಸ್ಟ್ ಬೀಚ್ ನೋಡಿಕೊಂಡು ಆಟ ಆಡಿಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನನ್ನ ಮಗನೂ ತುಂಬ ಎಂಜಾಯ್ ಮಾಡಿದ್ದಾನೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಲ್ಲ ಕಾಣುತ್ತೆ, ಯಾಕಂದರೆ ವೀಡಿಯೋ ಮಾಡ್ತಿರೋಳು ನಾನಿಲ್ಲ. ನಮ್ಮ ಅಂಕಲ್ ವೀಡಿಯೋ ಮಾಡಿರುವಂಥದ್ದು. ಅಲೆಗಳು ಬಂದಾಗ ಮಾತ್ರ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ನಾನು ಮಾತ್ರ ಒಂದು 2-3 ಸಲ ನೀರೊಳಗೆ ಮುಳುಗಿಬಿಟ್ಟಿದ್ದೀನಿ. ಅದು ಮುಳುಗಿದ ಮೇಲಂತೂ ನಾನು ಹೋಗಲಿಲ್ಲ ಬೀಚ್ ಕಡೆ. ದಡದಲ್ಲೇ ಸುಮ್ಮನೆ ಕೂತಿದ್ದೆ. ನೀರು ಫೋರ್ಸ್ ಮಾತ್ರ ಪಾಪ ಸಿಕ್ಕಾಪಟ್ಟೆ ಫೋರ್ಸ್ ಇತ್ತು. ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನನಗೆ ನೋಡ್ಬೋದು. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ದಾರೆ. ಆ ಎಂಜಾಯ್ಮೆಂಟ್ ನಮಗೆ ಪದದಲ್ಲಿ ಹೇಳಲಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಅದು ಏನೋ ಒಂಥರ ಖುಷಿ ನಮಗೆ. ದೊಡ್ಡವರಿಂದ ಹಿಡಿದು ಚಿಕ್ಕ ಮಕ್ಕಳಿಗಂತೂ ನಾವು ನೀರೆಲ್ಲ ಆಟ ಆಡಿರುವಂಥದ್ದು. ಉಪ್ಪು ನೀರು ನನ್ನ ಮಗ ಎಲ್ಲ ಸಲ ಉಪ್ಪು ನೀರು ಕುಡಿದಿದ್ದೀವಿ ಅಂತಿಲ್ಲ. ಹಾಗೆ ಸುಮಾರು ಒಂದು 2-3 ಗಂಟೆ ಅಷ್ಟೊತ್ತು ನಾವು ಬೀಚಲ್ಲಿ ಆಟ ಆಡಿದ್ದೀವಿ. ನಮ್ಮ ಮಕ್ಕಳು ಬೈತಾ ಇದ್ದಾರೆ ಮಗನಿಗೆ, ಬಾಯಿ ಕಡೆ ಆ ಕಡೆ ಡೀಪ್ ಇದೆ ಹೋಗಬೇಡ ಅಂತ. ನಮ್ಮ ಆಟ ಎಕ್ಸ್ಪ್ರೆಷನ್ ನೋಡಿ. ಕೈ ಮುಗಿತೀನಿ ಬಾರೋ ಅಂತ ಕರಿತಾ ಇದ್ದಾರೆ. ಆಮೇಲಿಂದ ಈ ಕಡೆ ಬಂದ ಅವನು. ಆಮೇಲೆ ಒಂದು ಫೋಟೋ ತಗೊಳ್ಳೋಣ ಅಂದರೆ ಅಲ್ಲೇ ಫೋಟೋ ಶೂಟ್ ಮಾಡಿಕೊಡೋರು ಇರ್ತಾರೆ. ಒಂದು ಫೋಟೋಗೆ ಬಂದು 100 ರೂಪೀಸು ಸಮಥಿಂಗ್ ಕೇಳ್ತಾರೆ. ನಾವು ತೆಗೆಸ್ಕೋಬೇಕಾಗಿತ್ತು. ನಮ್ಮ ಮಾವ ಬೇಡ ಅಂತ ಹೇಳಿದರು. ನಾವು ಫೋಟೋಕ್ಕೆ ನಿಲ್ಲಕ್ಕೆ ಕರಿತಿದ್ದಾರೆ. ಒಬ್ಬರು ಬಂದರೆ ಒಬ್ಬರು ಬರಲ್ಲ. ಎಲ್ಲ ಅವರವರೇ ಇದರಲ್ಲಿ ಆಟ ಆಡೋದು ಜಾಸ್ತಿ ಆಗ್ತಿದ್ದಾರೆ. ಹಾಗೆ ಹಂಗೂ ಹಿಂಗೂ ಮಾಡಿಕೊಂಡು 1-2 ಏನೋ ಫೋಟೋಸ್ ತಗೊಂಡಿದ್ದೀವಿ. ಲಿಜು ಹೇಳ್ತಾ ಇದ್ದಾನೆ, ಬನ್ನಿ ನಾನು ಅತ್ತೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅತ್ತೆಗೆ ಭಯ ಹೋಗಲಿಕ್ಕೆ. ಹಂಗೆ ಅತ್ತೆ ಹೋಗೇ ಇಲ್ಲ, ದಡದಲ್ಲೇ ಸುಮ್ಮನೆ ಕೂತಿದ್ರು. ಮಾಮ ಅಂಕಲ್ನ ಹೇಳ್ಕೊಬರೋಣ ಹೆಂಗಾದರೂ ಮಾಡಿ ನೀರಿಗೆ ಎಳ್ದಾಕಬೇಕು ಅಂತ ಮಾಡ್ತಾಯಿದ್ದಾರೆ. ಆಗಲಿಲ್ಲ. ಆಮೇಲೆ ನೀರಲ್ಲೆಲ್ಲ ಆಟ ಆಡಿ ಸ್ನಾನ ಮಾಡಿಕೊಂಡು
ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಹತ್ರದಲ್ಲೇ ಇರುವಂಥ ಅಲ್ಲೊಂದು ಸ್ಟಾಲಲ್ಲಿ ಊಟ ಮಾಡ್ಕೊಂಡ್ವಿ. ಊಟ ಚೆನ್ನಾಗಿತ್ತು, ಆದರೆ ಕ್ವಾಂಟಿಟಿ ತುಂಬ ಕಡಿಮೆ ಇತ್ತು ಅವ್ರು ಕೊಟ್ಟಿರುವಂಥ ಪ್ರೈಸಿಗೆ. ಮತ್ತು ಅಲ್ಲಿ ಸುತ್ತಮುತ್ತ ಯಾವುದೇ ಹೋಟೆಲ್ಸ್ ಆಗಲಿ ಏನೂ ಇಲ್ಲ, ಈ ಥರ ಸ್ಟಾಲ್ಗಳೇ ಇರೋದು. ಮಕ್ಕಳು ಬೇರೆ ಹೊಟ್ಟೆ ಶೂ ಅಂತಿದ್ರು, ಅಷ್ಟೊತ್ತು ನೀರಲ್ಲಿ ಆಟ ಆಡಿದಲ್ವ. ಹಾಗಾಗಿ ಆಮೇಲೆ ಇನ್ನೇನು ಮಾಡೋದು, 1 ಕಿಲೋಮೀಟ್ರ್ ನಡಿಬೇಕು ಆಗಿತ್ತು. ಹಾಗೆ ಅಲ್ಲೇ ಊಟ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಮತ್ತೆ ಈ ಜರ್ನಿಯಲ್ಲಿ ಮುಂದುವರಿಸ್ತಾ ಇದ್ದೀವಿ. ಬೀಚಿಗೆ ಬಂದಿದ್ವಿ. ಊಟ ಮಾಡಿ ಈಗ ಹೋಗಿ ಈ ವಿಡಿಯೋ ಮಾಡೋದು ದೊಡ್ಡ ವಿಚಾರ ಅಲ್ಲ. ಈ ವಿಡಿಯೋ ಮಾಡಿ ಇದಕ್ಕೆ ಟೈಟಲ್ ತಮ್ಮೇಲ್ ಬರೆಯೋದೇ ದೊಡ್ಡ ವಿಚಾರ. ನಾನು ಏನು ಟೈಟಲ್ ಬರೀಲಿಯಪ್ಪ, ಏನು ತಮ್ಮೇಲ್ ಹಾಕಲಿ ಅಂತ ಹೀಗೆ ಯೋಚನೆ ಮಾಡಿಕೊಂಡು ಬರೆಯುವಾಗ ನಮ್ಮ ಅಂಕಲ್ ಹತ್ರ ಕೇಳಿದೆ. ನಮ್ಮ ಅಂಕಲ್ ಒಂದು ಐಡಿಯಾ ಕೊಟ್ಟಿದ್ದಾರೆ. ಬಿಸಿಲಲ್ಲಿ ಜೊತೆಯಲ್ಲಿ ಅಂತ ಹಾಕ್ಬೇಕಂತೆ ಫ್ರೆಂಡ್ಸ್. ಸದ್ಯಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಫುಲ್ಲು ಬಿಸಿಲು. ಹೋಗುವಾಗ ಏನು ಅಂತ ಬಿಸಿಲಿರಲಿಲ್ಲ. ಬೀಚ್ ಕಡೆ ಹೋಗುವಾಗ, ರಿಟರ್ನ್ ಬರುವಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಊಟ ಮಾಡಿಕೊಂಡು ನಡ್ಕೊಂಡು ಆರಾಮ್ಸೆ ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಾ ಇದ್ದೀವಿ. ನನ್ನ ಮಗನೂ ತುಂಬ ಎಂಜಾಯ್ ಮಾಡಿದ್ದಾನೆ. ನಿದ್ರೇನೂ ಇಲ್ಲ, ಏನೂ ಇಲ್ಲ. ಇವತ್ತು ಫುಲ್ಲು ಸುತ್ತಿದ್ದು ಆಟ ಆಡಿದ್ದೆ. ಈಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಇಲ್ಲಿಂದ ಬಸ್ ಇಟ್ಕೊಂಡು ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಮಡಿಕೇರಿ ಬಸ್ ಹತ್ತಬೇಕು. ಹೋಗ್ತಾ ಇದ್ದೀವಿ ಮಡಿಕೇರಿ ಕಡೆ. ಸುಳ್ಯ ರೀಚ್ ಆಗುವಾಗ ಮಳೆ ಸ್ಟಾರ್ಟ್ ಆಗೋಯಿತು. ಎಲ್ಲ ಪಾಪ ಟಯರ್ಡ್ ಆಗಿದ್ರು, ಮಕ್ಕಳೆಲ್ಲ ಮಲಗಿದ್ರು. ನಾನು ಮಾತ್ರ ಒಂಚೂರು ಮಲಗಿರಲಿಲ್ಲ. ಹೋಗುವಾಗಲೂ ಮಲಗಿಲ್ಲ, ರಿಟರ್ನ್ ಬರುವಾಗಲೂ ನಾನು ಮಲಗಿಲ್ಲ. ಇನ್ನೇನು ಮಡಿಕೇರಿನೂ ರೀಚ್ ಆದ್ವಿ ನಾವು. ಮಡಿಕೇರಿಲಿ ನಾವು ಟೋಲ್ಗೇಟಲ್ಲಿ ಇಳಿಲಿಲ್ಲ, ಡೈರೆಕ್ಟು ಬಸ್ ಸ್ಟ್ಯಾಂಡಿಗೆ ಹೋದ್ವಿ. ಟೈಮು 7:30 ಹತ್ರ ಆಗಿತ್ತು. ಹಾಗೆ ನಾವು ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ವಿ. ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡಿದ್ದ ತಕ್ಷಣ ನಮ್ಗೆ ಅಲ್ಲಿಂದನೇ ಮತ್ತೆ ಮೂರ್ನಾಡಿಗೆ ಡೈರೆಕ್ಟು ಬಸ್ ಸಿಕ್ತು. ಹಾಗೆ ನಾವೆಲ್ಲ ಬಸ್ ಹತ್ಕೊಂಡು ಹೋದ್ವಿ. ನಮ್ಮ ಆಂಟಿ ಅಂಕಲ್ ಬರಲಿಲ್ಲ, ಅವ್ರು ಮಡಿಕೇರಿಯಲ್ಲೇ ಉಳ್ಕೊಂಡ್ರು. ನೋಡಿ, ಮನೆಗೆ ಬರೋದ್ರೊಳಗೆ 9:30 ಆಗಿದೆ ಗಂಟೆ. ನಮ್ಮ ದೊಡ್ಡ ಮಾವ ಅವ್ರು ಬಂದಿರಲಿಲ್ಲ. ಅವರು ನಾವು ಬರೋದ್ರೊಳಗೆ ಅಡುಗೆ ಮಾಡಿದರು. ಹಾಗೆ ನಮಗೆ ಸ್ನಾನಕ್ಕೆ ನೀರು ಕಾಯಿಸಿದ್ರು. ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ಆದ್ರೂ ಮನೆಗೆ ಬಂದು ಒಂದು ಸಲ ಕ್ಲೀನಾಗಿ ಫ್ರೆಶ್ ಅಪ್ ಆದ್ವಿ. ಆಂಟಿ ಬಂದು ಎಗ್ ಬುರ್ಜಿಗೆ ರೆಡಿ ಮಾಡ್ತಾ ಇದ್ದಾರೆ. ಒಬ್ಬರೊಬ್ಬರೇ ಸ್ನಾನನೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಸ್ನಾನ ಮಾಡಿಕೊಂಡು ಊಟ ಮಾಡಿಕೊಂಡು ಇನ್ನೇನು ಮಲ್ಕೋತೀವಿ. ಇವತ್ತಿನ ಜರ್ನಿ ಮಾತ್ರ ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. ನೀವು ಈ ವಿಡಿಯೋನ ನೋಡಿಕೊಂಡು ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಹಳ್ಳಿ ಪ್ರಪಂಚ ಚಾನಲ್ನ ಮರೆಯದೆ ಫಾಲೋ ಮಾಡಿ ಅಂತ ಕೇಳ್ಕೊತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.